ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯೂಶಲ್ ಆಗಿ ಭಾನುವಾರ ಅಂತಂದರೆ ಒಂದು ತಿಂಡಿ ಲೇಟಾಗಿ ಆಗುತ್ತೆ ಮತ್ತು ಬೇಗ ಎದ್ದೇಳೋದಿಲ್ಲ, ಲೇಟಾಗಿ ಎದ್ದೇಳ್ತೀವಿ. ಸೊ ವೀಕ್ ಡೇಸಲ್ಲೆಲ್ಲ ಫುಲ್ ಟಯರ್ಡ್ ಆಗಿರುತ್ತೆ ಅಂತ. ಬಟ್ ಚೈನಾದಲ್ಲಿ ಹೇಗೆ ಗೊತ್ತಾ, ಚೈನಾದಲ್ಲಿ ನಾರ್ಮಲ್ ಡೇಸ್ಗೂ ಮತ್ತು ವೀಕೆಂಡ್ಸ್ಗೂ ಏನು ಡಿಫ್ರೆನ್ಸ್ ಅಂದರೆ ಹೊರಗಡೆ ಜಾಸ್ತಿ ಸುತ್ತುತ್ತಾರೆ ವೀಕೆಂಡ್ಸಲ್ಲಿ. ಅದು ಬಿಟ್ಟರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಷ್ಟು ಗಂಟೆಗೆ ಆಗಬೇಕು ಅಷ್ಟು ಗಂಟೆಗೆ ಮಾಡ್ತಾರೆ. ಆಮೇಲೆ ಏನಂತಂದರೆ ಎಕ್ಸ್ಟ್ರಾ ಏನು ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಇರುತ್ತೋ ಅದಕ್ಕಿಂತನೂ, ಅಂದರೆ ಸ್ಕೂಲಿಗೆ ಹೋಗಿದ್ದು ಬಂದು ಕ್ಲಾಸಸ್ ಏನಾದ್ರು ಸಂಜೆ ಒಂದೊಂದು ಈವ್ನಿಂಗ್ ಕ್ಲಾಸಸ್ಗೆ ಹೋಗಿದ್ದು ಬರ್ತಾರೆ, ಅದಕ್ಕಿಂತನೂ ಜಾಸ್ತಿ ಆ್ಯಕ್ಟಿವಿಟೀಸು ಭಾನುವಾರ ಶನಿವಾರ ಇಟ್ಕೊಂಡಿರ್ತಾರೆ. ಅದರಲ್ಲಿ ಇವತ್ತಿನ ಭಾನುವಾರದ ಬ್ಲಾಗ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟ್ ದ ಬ್ಲಾಗ್. ನಾನು 4-5 ಗಿಡನ ಮನೆಯಲ್ಲಿ ಇಟ್ಟಿದ್ದೀನಿ, ಎಲ್ಲ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಥರ ಇರುತ್ತಲ್ಲ ಅದು. ಸೊ ಈ ಗಿಡ ಬಂದು ಸ್ವಲ್ಪ ಕಿಟಕಿ ಪಕ್ಕ ಗ್ಲಾಸ್ ಇರೋದ್ರಿಂದ ಸ್ವಲ್ಪ ನೀರಿದೆ ಒಳಗಡೆ, ಬಟ್ ಬಿಸಿಲಿಗೆ ಸ್ವಲ್ಪ ಹೀಟ್ ಆಗುತ್ತಲ್ಲ ಗ್ಲಾಸ್ ಹತ್ರ, ಸೊ ಅದಕ್ಕೆ ಬಾಡ್ಕೊಂಡಿದೆ ಸ್ವಲ್ಪ. ಯೂಶಲ್ ಆಗಿ ನಾವು ಕಳಸದ ನೀರನ್ನೆಲ್ಲ ಗಿಡಗಳಿಗೆ ಹಾಕ್ತೀವಿ ಮನೆಯಲ್ಲಿ. ಸೊ ನಾನು ಈ ಪ್ಲ್ಯಾಂಟ್ಸ್ಗೆ ಕಳಸದ ನೀರು ಹಾಕ್ತೀನಿ. ಸೊ ಆಲ್ರೆಡಿ ಹಾಕಿದ್ದೆ ನಾನು ಶುಕ್ರವಾರದ ನೀರು, ಸ್ವಲ್ಪ ಬಾಡಿತ್ತು ಎಲೆ ಅಂತ ಸ್ವಲ್ಪ ನೀರು ಚಿಮುಕ್ಸಿದೆ. ಆಮೇಲೆ ಆ್ಯಸ್ ಯೂಶಲ್ ಪಾತ್ರೆಗಳೆಲ್ಲ ವಾಶ್ ಮಾಡಬೇಕಿತ್ತು. ಇವಾಗ ಸಂಡೇ ಅಲ್ವಾ ಇವತ್ತು, ಬೇಗ ಬೇಗ ಈಗ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ನಿಮ್ಮ ಫೇವ್ರೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ಬಿಸಿಬೇಳೆ ಬಾತ್ ಈಗ ಓಕೆ, ಇಷ್ಟ ಬಿಸಿಬೇಳೆ ಬಾತ್ ನಿಂಗೆ ಅವ್ರು ಕೇಳಿದಲ್ಲ ಮೊನ್ನೆ, ಅದಕ್ಕೆ ಮಾಡ್ತಿದ್ದೀನಿ ಸಂಡೇ. ಇಷ್ಟ ಅಲ್ವಾ? ಬಿಸಿ ಬಿಸಿ ಶಾವಿಗೆ ರೆಡಿ ಆಗಿದೆ. ಮತ್ತೆ ಇಲ್ಲಿ ಬಿಸಿಬೇಳೆ ಬಾತ್ಗೆ ಕುಕ್ಕರ್ ಕೂಡ ಕೂಗ್ಸಕ್ಕೆ ಇಟ್ಟಿದ್ದೀನಿ. ಪೌಡರ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಆಡಿಸ್ಕೋಬೇಕು, ಪೌಡರ್ ಮಾಡ್ಕೋಬೇಕು. ಫಸ್ಟ್ ಈಗ ತಿಂಡಿ ತಿನ್ಕೊಂಡು ಆಮೇಲೆ ಸಿಗ್ತೀನಿ. ಕಾಕ್ಪಿಟಾ ಇದೇನ್ ಮಾಡುತ್ತೆ ಗೊತ್ತಾ? ಇದು ಕಾಕ್ಪಿಟ್ ಅಂದ್ರೆ ಏನು? ಹೆಲಿಕಾಪ್ಟರ್ ಕಾಕ್ಪಿಟ್ ಅಂದ್ರೆ ಹೆಲಿಕಾಪ್ಟರ್ ಕಾಕ್ಪಿಟ್ ಅಂದ್ರೆ ಹೆಲಿಕಾಪ್ಟರ್ ಓಡಿಸೋ ಜಾಗ. ಹೌದಾ, ಅದನ್ನ ಕಾಕ್ಪಿಟ್ ಅಂತ ಕರೀತಾರಾ? ಯೂಶಲ್ ಆಗಿ ಭಾನುವಾರದತ್ತು ನಮ್ಮ ಪಾಪು ಜೊತೆ ಸ್ವಲ್ಪ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಅವ್ನು ಡ್ರಾಯಿಂಗ್ ಇರ್ಬೋದು ಅಥವಾ ಅವ್ನು ಏನಾದ್ರು ಹೋಮ್ವರ್ಕ್ ಇರ್ಬೋದು, ಸೊ ಆ ಥರನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸ್ವಲ್ಪ ತುಂಬ ಪ್ರೆಷರ್ ಆಗಿ ಏನು ಇಲ್ಲಿ ಚೈನಾದಲ್ಲಿ ಓದಿಸಲ್ಲ, ಅಂದರೆ ಕಿಂಡರ್ ಗಾರ್ಡನ್ ಲೆವೆಲಲ್ಲಿ ಅಷ್ಟು ಪ್ರೆಷರ್ ಹಾಕಲ್ಲ ಮಕ್ಕಳಿಗೆ. ಮನೆಯಲ್ಲೂ ಹೇಳ್ತಾರೆ ಜಾಸ್ತಿ ಪ್ರೆಷರ್ ಹಾಕಕ್ಕೆ ಹೋಗ್ಬಿಡಿ, ಜಾಸ್ತಿ ಪ್ರಾಕ್ಟಿಕಲ್ ನಾಲೆಡ್ಜ್ನ ಮಕ್ಕಳಿಗೆ ಕೊಡಿ ಅಂತ. ಸೊ ಜಾಸ್ತಿ ಈ ಥರ ಒಂದಷ್ಟು ಆಟ ಪಾಠಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ ಭಾನುವಾರದತ್ತು. ನಾವಷ್ಟೇ ಅಲ್ಲ, ಚೈನಾದಲ್ಲಿ ಸುಮಾರು ಮಕ್ಕಳಿಗೆ ಸ್ಪೋರ್ಟ್ಸ್ ಮತ್ತು ಕೆಲವು ಬೇರೆ ಬೇರೆ ಗೇಮ್ಸು ಈ ಥರದ್ರಲ್ಲಿ ಮಕ್ಕಳನ್ನ ತೊಡಗಿಸ್ತಾರೆ ಅಂತಲೇ ಹೇಳ್ಬೋದು. ಇಂಡಿಯಾದಿಂದ ಒಣಗಿಸಿ ತಂದಿದ್ದ ಕರ್ಬೇವಿನ ಸೊಪ್ಪಲ್ಲಿ ಒಗ್ಗರಣೆ ಹಾಕಿದ್ದೀನಿ. ಸೊ ಒಗ್ಗರಣೆ ಹಾಕಿದಾಗ ಸ್ವಲ್ಪ ಕಪ್ಪು ಬರುತ್ತೆ ಅದು. ಈಗ ಮಧ್ಯಾಹ್ನ 1:20 ಆಯ್ತಾ ಬಂತು. ಸೊ ಈಗ ನಮ್ಮ ಮನೆಯಲ್ಲಿ ಭಾನುವಾರದ ಸ್ಪೆಷಲ್ಲು ಮಧ್ಯಾಹ್ನ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದೆ. ಸಖತ್ತು ಬಿಸಿಲಿದೆ ಇವತ್ತು. ನಾನಿವತ್ತು ಬಿಸಿಬೇಳೆ ಬಾತ್ ಮಾಡಿದ ರೀಸನ್ ಏನು ಅಂತಂದರೆ, ಒಂದು ಭಾನುವಾರ ಅಂತ, ಇನ್ನೊಂದು ನಮ್ಮ ಪಾಪು ಮೊನ್ನೆ ಕೇಳ್ತಾ ಇದ್ದ ಬಿಸಿಬೇಳೆ ಬಾತ್ದು ಮನೆಯಲ್ಲಿ ಸ್ಮೆಲ್ ಬರ್ತಿದೆ, ಬಿಸಿಬೇಳೆ ಬಾತ್ ಮಾಡ್ತಿದ್ಯಾ ಅಂತ ಬೇಳೆ ಸಾಂಬಾರು ಮಾಡುವಾಗ. ಸೊ ಅದಕ್ಕೋಸ್ಕರ ಅವ್ನು ನೆನೆಸ್ಕೊಂಡಿದ್ದಾನಲ್ಲ ಅಂತ ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಇನ್ನು ಬಿಸಿಬೇಳೆ ಬಾತ್ ಪೌಡರ್ದು ರೆಸಿಪಿನ ನಾನು ತುಂಬ ಹಳೇದು, ನನಗೆ ಅಷ್ಟು ಸರಿಯಾಗಿ ಬ್ಲಾಗ್ಗಳಲ್ಲಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಆವಾಗ ಒಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆಫ್ಟರ್ ಕೋವಿಡ್ ಅಂದರೆ ಒಂದು 2022ನೇ ಇಸ್ವಿ ಆ ಥರದಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ಎಷ್ಟು ಬಿಸಿಲಿದೆ ಅಂತ ಹೊರಗಡೆ. ಇನ್ನು ಸುಮಾರು ಜನ ಕೇಳ್ತಾ ಇದ್ರಿ ಚೈನಾದಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಹೇಗಿದೆ, ಸರ್ಕಾರಿ ಶಾಲೆಗಳಾಗಿರ್ಬೋದು ಅಥವಾ ಪ್ರೈವೇಟ್ ಸ್ಕೂಲ್ಸ್ಗಳು ಯಾವ ಥರ ಇದೆ, ಮತ್ತು ಇಲ್ಲಿ ಮಕ್ಕಳಿಗೆ ಯಾವ್ಯಾವ ಥರ ಫೆಸಿಲಿಟೀಸ್ ಇದೆ ಗೌರ್ಮೆಂಟ್ ಸ್ಕೂಲಲ್ಲಿ ಮತ್ತು ಪ್ರೈವೇಟ್ ಸ್ಕೂಲಲ್ಲಿ ಅಂತೆಲ್ಲ ಕೇಳಿದ್ರಿ. ಸೊ ನನ್ನ ಮುಂದಿನ ದಿನಗಳಲ್ಲಿ ವ್ಲಾಗಲ್ಲಿ ನಾನು ಅದನ್ನು ಸಪ್ರೇಟಾಗಿ ಅದ್ರ ಬಗ್ಗೆನೇ ಅಪ್ಲೋಡ್ ಮಾಡ್ತೀನಿ ವಿಡಿಯೋಸ್ನ. ನಮ್ಮ ಪಾಪು ಇವಾಗ UKG ಓದ್ತಾ ಇರೋದು ಇವಾಗ. ಅಂದರೆ ಇಲ್ಲಿ ಚೈನಾದ ಒಂದು ಕಿಂಡರ್ ಗಾರ್ಡನಲ್ಲಿ UKG ಓದ್ತಿದ್ದಾನೆ. UKGನ ಇಲ್ಲಿ ಸೀನಿಯರ್ ಕ್ಲಾಸ್ ಅಂತ ಕರೀತಾರೆ, ಶಿಶು ವಿಹಾರದಲ್ಲಿ ಸೀನಿಯರ್ ಕ್ಲಾಸ್ ಅಂತ ಕರೀತಾರೆ. ಸೊ ಇವನ್ ಸ್ಕೂಲ್ ಬಗ್ಗೆ ಫಸ್ಟು ನಾನು ಮಾಹಿತಿ ಕೊಡ್ತೀನಿ. ಆಮೇಲೆ ಎಲಿಮೆಂಟ್ರಿ ಸ್ಕೂಲ್ಸ್ ಅಂದರೆ ಗ್ರೇಡ್ 1ಇಂದ ಹೈಸ್ಕೂಲ್ವರೆಗೂ ಮತ್ತು ಕಾಲೇಜಲ್ಲಿ ಯಾವ ಥರ ಇರುತ್ತೆ, ಸೊ ಅಲ್ಲಿವರೆಗೂ ಒಂದಷ್ಟು ಡೀಟೇಲ್ಸ್ನ ಕೊಡ್ತೀನಿ, ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸ್ಕೂಲ್ಸ್ಗಳಲ್ಲಿ ಹೇಗಿರುತ್ತೆ ಅಂತ. ಏನಾದ ಒಂದು ಲೋಕಲ್ ಸ್ಟ್ರೀಟ್ ರೋಡ್ ಸೈಡಲ್ಲಿ ಇರೋ ಅಂಥ ಒಂದು ರೆಸ್ಟೋರೆಂಟಲ್ಲಿ ಈಗ ನಾನು ನೂಡಲ್ಸ್ ರೋಲ್ನ ತಗೋತಾ ಇದ್ದೀನಿ. ಇದು ರೋಡ್ ಸೈಡ್ನ ಒಂದು ಹೋಟೆಲ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಕೂತ್ಕೊಂಡು ತಿನ್ನೋಕ್ಕಾಗಲ್ಲ, ಜಸ್ಟ್ ಹಾಗೆ ತಗೊಂಡು ಹೋಗ್ತಾ ಇರ್ಬೋದು. ಇಲ್ಲಿಂದ ಅಲ್ಲಿವರೆಗೂ ಇದೆ.
ಇಲ್ಲಿ ಮಾಡ್ತಾ ಇದ್ದಾರೆ. ಒಂದು ಚಪಾತಿ ಥರ ಬರುತ್ತೆ, ಅದನ್ನು ಬೇಯಿಸಿ ಹಾಕಿ ಸೌತೆಕಾಯಿ ಖಾರ ಅದೆಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇದ್ದಾರೆ. 那个是什么？啊，可以可以可以。 ಸೌತೆಕಾಯಿ ರೋಲು ಈ ಥರ ಇರುತ್ತೆ. ಒಳಗಡೆ ಇಲ್ಲಿ ಸೌತೆಕಾಯಿ ಸ್ವಲ್ಪ ಮಿಕ್ಸ್ಚರ್ ಥರ ಎಲ್ಲ ಇದೆ. ಮೇಲ್ಗಡೆ ಇದೊಂದು ಸ್ವಲ್ಪ ರೈಸ್ದು ದೋಸೆ. ಇದನ್ನು ತಿನ್ನೋದು. ಇದು ಅರ್ಧ ಅಷ್ಟೇ. ಏನಾದ್ರು ಹೊಸದೇನಾದ್ರು ಫುಡ್ ಇದ್ರೆ ಫುಲ್ ತೊಗೊಳಲ್ಲ, ಅದರ್ಧ ಅಷ್ಟೇ. ನಂಗೆ ಇಷ್ಟ ಆಗಿಲ್ಲ ಅಂದರೆ ನನ್ನ ಹಸ್ಬೆಂಡಿಗೆ ಕೊಟ್ಬಿಡ್ತೀನಿ ವಾಪಸ್. ಅದು ಒಂದು ಹಳೆ ಶಾಪಿಂಗ್ ಸ್ಟ್ರೀಟ್ ಥರ ಇದು ನೋಡಿ, ಎಷ್ಟು ಹಳೇದಾಗಿದೆ. ಜನ ಬರಲಿ ಅಂತ ಆಟ ಸಾಮಾನೆಲ್ಲ ಇಟ್ಕೊಂಡಿದ್ದಾರೆ ಮಕ್ಕಳದು. ನೋಡ್ಬೋದು ಬಿಲ್ಡಿಂಗ್ ಎಲ್ಲ ಹಳೇದಾಗಿದೆ, ಬಟ್ ಅದನ್ನು ಹೀಗೆ ರಿಟೈನ್ ಮಾಡಿದ್ದಾರೆ. ಕೆಲವೊಂದು ಸೂಪರ್ ಮಾರ್ಕೆಟ್ ಅಂದರೆ ಎಮರ್ಜೆನ್ಸಿಗೆ ಬೇಕಾಗಿರೋವಂಥ ಸೂಪರ್ ಮಾರ್ಕೆಟ್ ಇದೆ, ಆಟ ಸಾಮಾನಿದೆ, ರೆಸ್ಟೋರೆಂಟ್ಸ್ ಇದೆ, ಮತ್ತು ಅಂಗಡಿ ಕೂಡ ಇದೆ ಇಲ್ಲಿ. ಕಡಲೆ ಬೀಜ, ಡ್ರೈ ಫ್ರೂಟ್ಸು. ಚೈನಾದಲ್ಲಿ ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ನ ಒಣಗಿಸಿ ಉಪ್ಪು ಹಾಕಿ ಫ್ರೈ ಮಾಡಿ ತಿಂತಾರೆ. ಜಾಸ್ತಿ ಕ್ರಿಸ್ಪಿ ಆಗಿರುತ್ತೆ. ನಾವು ಹೇಗೆ ಕಡಲೆಕಾಯಿ ತಿಂತೀವಲ್ಲ ಹಾಗೆ. ಇಲ್ಲಿ ಒಂದು ಜಿ ಮಾರ್ಟ್ ಅಂತ ಒಂದು ಸೂಪರ್ ಮಾರ್ಕೆಟ್ ಇದೆ. ಮಾರ್ಟ್ ಅನ್ನೋದು ಕೊರಿಯನ್ ಸೂಪರ್ ಮಾರ್ಕೆಟ್ ಅಂತೆ. ಸೊ ಬನ್ನಿ ಒಳಗಡೆ ಏನಿದೆ ಅಂತ ನೋಡ್ಕೊಬರೋಣ. ನನಗೆ ಗೊತ್ತಾಗಲಿಲ್ಲ, ನನ್ನ ಹಸ್ಬೆಂಡ್ ಹೇಳಿದ್ರು ಇವಾಗ. ಇಲ್ಲಿ ಕೊರಿಯನ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ. ನಾವು ಬಂದಿರೋ ಏರಿಯಾದ ಸುತ್ತಮುತ್ತ ಕೊರಿಯನ್ಸ್ ಕಮ್ಯುನಿಟಿ ಅವರು ಜಾಸ್ತಿ ಇದ್ದಾರೆ. ಸೊ ಅದಕ್ಕೆ ಅವ್ರದ್ದೇ ಒಂದು ಸೂಪರ್ ಮಾರ್ಕೆಟ್ ಇದೆ ಇಲ್ಲಿ. ಇಲ್ಲಿ ಚಿಪ್ಸ್ನ ಪ್ಯಾಕ್ ಮಾಡಿ ಡಿಸ್ಕೌಂಟ್ಗೆ ಇಟ್ಬಿಟ್ಟಿದ್ದಾರೆ. 130 ರೂಪಾಯಿಗೆ 2. ಮತ್ತು ಆನಿಯನ್ ರಿಂಗ್ಸ್ ಇದೆ ನೋಡಿ ಇಲ್ಲಿ ಪಕ್ಕದಲ್ಲಿ, ಇದು ಅಷ್ಟೇ 280 ರೂಪಾಯಿಗೆ 3 ಪ್ಯಾಕೆಟು ಈ ಥರ ಇಟ್ಟಿದ್ದಾರೆ. ಈ ಶಾಪಿಂಗ್ ಮಾರ್ಟಲ್ಲಿ ಇರೋದೆಲ್ಲ ಮೇಡ್ ಇನ್ ಕೊರಿಯಾ ಐಟಮ್ಸೇ ಬಂದಿರೋದು. ಏನೋ ಮಾಡಿ ಇಟ್ಟಿದ್ದಾರೆ, ಏನೋ ಅಂತಲೇ ಅರ್ಥ ಆಗ್ತಿಲ್ಲ. ಇಂಗ್ಲೀಷಲ್ಲಿ ಏನೂ ನೇಮೇ ಬರ್ತಿಲ್ಲ, ಸೊ ನನಗೇನೂ ಗೊತ್ತಾಗ್ತಿಲ್ಲ. ಇದು ಕೊರಿಯಾಯಿಂದಾನೇ ಬಂದಿರೋದಾ? ಅಯ್ಯಪ್ಪ, ಇಷ್ಟು ಹಸಿಮೆಣಸಿನ್ಕಾಯಿಗೆ 16.5 RMB ಅಂದರೆ ಆಲ್ಮೋಸ್ಟ್ 200 ರೂಪಾಯಿನಾ? 200 ರೂಪಾಯಿ ಇಷ್ಟೇ ಹಸಿಮೆಣಸಿನ್ಕಾಯಿಗೆ. ಸೂಪರ್ ಮಾರ್ಕೆಟ್, ಚೈನಾ ಸೂಪರ್ ಮಾರ್ಕೆಟಿಗೆ ಹೋದರೆ ಇಷ್ಟು ಹಸಿಮೆಣಸಿನ್ಕಾಯಿಗೆ ಒಂದು 60 ರೂಪಾಯಿಗೆಲ್ಲ ಸಿಗುತ್ತೆ. ಮೂಲಂಗಿನ, ಇದು ಮೂಲಂಗಿನ? ಓ, ಫ್ರೋಝನ್ನು. ಮೋಸ್ಟ್ಲಿ ಇಲ್ಲಿ ಕೊರಿಯನ್ಸೇ ಬಂದು ತಗೋತಾರೆ ಏನೋ ಗೊತ್ತಿಲ್ಲ. ಸಖತ್ ಎಕ್ಸ್ಪೆನ್ಸಿವ್ ಇದೆ ಎಲ್ಲ. ಇಂಪೋರ್ಟ್ ಮಾಡ್ಕೊಂಡಿರೋದಲ್ವಾ. ಪೆರಿಲಾ ಲೀಫ್ ಅಂತೆ, ಇದಕ್ಕೂ 150 ರೂಪಾಯಿ ಈ ಲೀಫ್ಗೆ. ಈ ಥರ ಒಂದು ಇಂಡಿಯನ್ ಮಾರ್ಟ್ ಇರಬೇಕಿತ್ತಲ್ಲ ಇಲ್ಲಿ ಈ ಸಿಟಿನಲ್ಲಿ. ನಮ್ಗೆ ಏನೇನು ಬೇಕು ಎಲ್ಲ ತೊಗೋಬೋದಿತ್ತು. ಸಾಮ್ಯಾಂಗ್ ಇದೆಲ್ಲ ನಾನ್ ವೆಜ್ ಇದೆ ತಾನೇ? ಕೋಚಿ. ಇಲ್ಲಿ ಏನೋ ಬರಿಸ್ಟಾ ಅಂತೇನೋ ಇಟ್ಟಿದ್ದಾರೆ. ಕಾಫಿನೋ ಟೀನೋ ಪ್ರಾಬಬ್ಲಿ. ಅಮೇರಿಕ್ಯಾನೋ, ಸ್ವೀಟ್ ಎಲ್ಲ ಕೊರಿಯಾದೇನೆ. ಯಾಕುಟ್ ಇಲ್ಲೂ ಸಿಗುತ್ತೆ, ಚೈನಾದಲ್ಲೂ. ಸೂಪರ್ ಮಾರ್ಕೆಟ್ಲಿ ಇನ್ನೂ ಕಡಿಮೆನೇ ಇರುತ್ತೆ ಇದು. ಇಲ್ಲಿ ನೋಡಿದ್ರೆ ಜಾಸ್ತಿ ಹಾಕಿದ್ದಾರೆ. ಬಾಸ್ಕಿನ್ ರಾಬಿನ್ಸ್ ಬಿಯರ್. ಸೊ ಬಿಯರ್ ಅನ್ನೋದು ಇಲ್ಲಿ ಸಿಗೋದಿಲ್ಲ ಜಾಸ್ತಿ. ಈ ಸೂಪರ್ ಮಾರ್ಕೆಟ್ಲಿ ನೋಡ್ಬೋದು ನಾವು ಬಾಸ್ಕಿನ್ ರಾಬಿನ್ಸ್ದು. ಐಸ್ ಕ್ರೀಮ್ ಇದ್ರೆ ತೊಗೋಬೋದು ಇದರಲ್ಲಿ, ಚೆನ್ನಾಗಿರುತ್ತೆ. ಮತ್ತು ಇದೇನಿತ್ತು, ಬೆಣ್ಣೆ ಥರ ಇದೆಯಲ್ಲ. 20ನೇ ತಾರೀಕು ಆಗಸ್ಟ್ಗೆ ಎಕ್ಸ್ಪೈರಿ ಡೇಟ್ ಇದು. ಏನಿದು ಏನೋ ಬರ್ದೇ ಇಲ್ವಲ್ಲ, ಎಲ್ಲ ಇವ್ರ ಲ್ಯಾಂಗ್ವೇಜಲ್ಲೇ ಬರ್ತಿದ್ದಾರೆ. ನಮಗೊಂದು ಅರ್ಥ ಆಗಲ್ಲ ಇಲ್ಲಿ ಬರ್ತಿರೋದು. ಕೊರಿಯನಲ್ಲಿ, ಚೈನೀಸಲ್ಲಿ ಬರ್ತಿರೋದೇ ಅರ್ಥ ಆಗಲ್ಲ. ಇನ್ನು ಕೊರಿಯನ್ ಲ್ಯಾಂಗ್ವೇಜ್ ಅಂತೂ ಇನ್ನೂ ಅರ್ಥವೇ ಆಗಲ್ಲ. ಪ್ರಾಬಬ್ಲಿ ಚೀಸ್ ಮತ್ತು ಬಟರ್ ಇರ್ಬೋದು. ಬಟರ್ ಇದೆಲ್ಲ ಬೆಣ್ಣೆನೇ ಆಗಾದ್ರೆ. ಇದು ಯಾವುದೋ ಬೆಣ್ಣೆ ಕಡಿಮೆ ಇದೆಯಲ್ಲ ಸೂಪರ್ ಮಾರ್ಕೆಟ್ಗಿಂತ. ಸೂಪರ್ ಮಾರ್ಕೆಟಲ್ಲೆಲ್ಲ ಇಷ್ಟು ಬೆಣ್ಣೆಗೆ ಕಾಸ್ಟ್ಲಿ ಇರುತ್ತೆ. ಇಲ್ಲಿ 13.50 ಅಂತಂದರೆ ಆಲ್ಮೋಸ್ಟ್ 180 ರೂಪಾಯಿ ಆಯ್ತು ಇಷ್ಟು ಬೆಣ್ಣೆಗೆ. ಇದು ಬೆಣ್ಣೆ ಆದರೆ ತೊಗೋಬೋದು. ನೋಡೋಣ, ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ, ಬರಲಿ. ಅವ್ರು ಬಂದಮೇಲೆ ಕೇಳಿಕೊಂಡು ಇದೊಂದು ಬೆಣ್ಣೆ ತೊಗೋಬೋದು ಆರಾಮಾಗಿ.
ಇಲ್ಲೂ ಬ್ಯಾಸ್ಕಿನ್ ರಾಬಿನ್ಸ್ದಿದೆ. ಈ ಕೊರಿಯಾದ ಮಾಂಸನ ಇಟ್ಟಿದ್ದಾರೆ ಇಲ್ಲಿ ನೋಡ್ಬೋದು. ಇಲ್ಲಿ ಬೀಫ್, ಇದು ಚೈನೀಸಲ್ಲೇ ಬರ್ತಿದ್ದಾರಲ್ಲ ಗೊತ್ತಿಲ್ಲ, ಇದು ಚೈನೀಸಲ್ಲಿ ಬರ್ತಿದ್ದಾರೆ. ಬೀಫು ಮತ್ತು ಫಿಶ್, ಇದು ಅದ್ರ ಮುಖ ನೋಡಿ ಹೇಳ್ತಾರೆ ಅದು ಫಿಶ್ ಅಂತ. ಮತ್ತು ಇದು ಆಕ್ಟೋಪಸ್ ಅಂತ ಅನ್ಕೋತೀನಿ, ಅದು ಡಿಸೈನ್ ನೋಡ್ತಾ ಇದ್ರೆ ಗೊತ್ತಾಗ್ತಿಲ್ಲ ನನಗೆ. ಗ್ರಿಲ್ಡ್ ಬಟರ್ ಸ್ಕ್ವಿಡ್ ಇದು ಗ್ರಿಲ್ಡ್ ಸ್ಕ್ವಿಡ್. ಇದು BBQ ಸ್ಕ್ವಿಡ್, ಡ್ರೈಡ್ ಸ್ಕ್ವಿಡ್, ಎಲ್ಲ ಮಾಂಸ ಎಲ್ಲ ಒಣಗಿಸಿ ಇಟ್ಟಿರೋದು. ಇದು ಕೂಡ ಸ್ಕ್ವಿಡ್ ಅನಿಸುತ್ತೆ, ಫುಲ್ ಸ್ಕ್ವಿಡ್ ಇಟ್ಬಿಟ್ಟಿದ್ದಾರೆ. ಇದೆಲ್ಲ ಕೊರಿಯನ್ ನೂಡಲ್ಸ್. ಯಾರ್ಯಾರಿಗೆ ಕೊರಿಯನ್ ಸೀರೀಸ್ನೆಲ್ಲ ನೋಡ್ಕೊಂಡು ಇಷ್ಟಪಡ್ತೀರಾ, ಕೊರಿಯನ್ ನೂಡಲ್ಸ್ ಎಷ್ಟು ಇದೆ ನೋಡಿ. ಪ್ಯೂರ್ ಮೇಡ್ ಇನ್ ಕೊರಿಯಾ ನೂಡಲ್ಸ್ಗೆ ಇದೆಲ್ಲ ಫುಲ್ಲು. ಯಾರಿಗಾದ್ರೂ ಬೇಕಾದರೆ ಹೇಳಿ, ಕೊರಿಯರ್ ಮಾಡೋಣ ಇಲ್ಲಿಂದ, ಚೈನಾಯಿಂದ ಕೊರಿಯನ್ ನೂಡಲ್ಸ್ನ. ಏನು ಅಂತ ಚೆನ್ನಾಗಿರೋದಲ್ಲ, ಆ್ಯಕ್ಚುಲಿ ಕ್ರೇಜ್ ಅಷ್ಟೇ ಜನಗಳಿಗೆ. ಚೆನ್ನಾಗಿರುತ್ತೆ, ಚೆನ್ನಾಗಿರಲ್ಲ ಅಂತಲ್ಲ, ಕ್ರೇಜು. ನಮ್ಮ ಕಡೆನೂ ನೂಡಲ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಬಟ್ ಹೇಳಿ ಮಾಡಿಸ್ಬೇಕಷ್ಟೇ. ಅಂದರೆ ಕೆಮಿಕಲ್ಸ್ನೆಲ್ಲ ಸ್ಟಾಪ್ ಮಾಡಿಸಿ ನೂಡಲ್ಸ್ನ ಮಾಡಿಸ್ಬೇಕಷ್ಟೇ. ಆಲ್ಮೋಸ್ಟ್ ಯಾವ್ಯಾವ್ದು ಪ್ಯಾಕ್ಡ್ ಇರ್ತವೋ ಅದು ಯಾವುದೂ ಫ್ರೆಶ್ ಇರೋದಿಲ್ಲ. ಸೇಮ್ ನಮ್ಮ ಮ್ಯಾಗಿ ಥರ, ನಾವು ಮ್ಯಾಗಿ ತಿಂತೀವಲ್ಲ ಅದೇ ಥರನೇ ಇರುತ್ತೆ. ಮ್ಯಾಗಿ ಇದೆಯಾ ಇಲ್ಲಿ? ಮ್ಯಾಗಿ ಇಲ್ಲ. ಎಲ್ಲ ಆಲ್ಮೋಸ್ಟು ನಾನ್ ವೆಜ್ ನೂಡಲ್ಸೇ ಇರುತ್ತೆ. ಸೊ ಅದಕ್ಕೆ ನಾವು ಈ ಥರ ಬಾಕ್ಸ್ ನೂಡಲ್ಸು ಅಥವಾ ಈ ಥರ ಪ್ಯಾಕೆಟ್ ನೂಡಲ್ಸ್ನ ತೊಗೊಳ್ಳೋದೇ ಇಲ್ಲ. ಯಾಕೆಂದರೆ ನಾವು ಹಿಂದ್ಗಡೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ನೋಡಿದಾಗ ನಮಗೆ ಗೊತ್ತಾಗೋದು ಏನಂತಂದರೆ ಏನಾದ್ರು ಮೀಟ್ ಫ್ಲೇವರ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ಅದನ್ನು ತೊಗೊಳ್ಳೋದೇ ಇಲ್ಲ. ಎಲ್ಲ ಫುಲ್ ಕೊರಿಯನ್ ಟೀ ಸೆಕ್ಷನ್ ಇದೆ. ಯೂಶ್ವಲಾಗಿ ನಮ್ಮ ಇಂಡಿಯಾ ಬಿಟ್ಟು ಬೇರೆ ಕಡೆ ಎಲ್ಲ ಟೀ ನೋಡ್ಬೋದು ನೀವು ಇಲ್ಲಿ. ಇದು ಕುಂಬಳಕಾಯ್ದು ಸೀಡ್ಸ್ದು ಟೀ. ಮತ್ತು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಬಾರ್ಲೆ ಟೀ. ಇದು ಮೋಸ್ಟ್ಲಿ ಪ್ಯೂರ್ ಟೀ ಇರಬೇಕು. ಪ್ಯೂರ್ ಸ್ಪೆಲ್ಲಿಂಗ್ ತಪ್ಪಾಗ್ಬಿಟ್ಟಿದೆ ಇಲ್ಲಿ, ಅಥವಾ ಕೊರಿಯನ್ ಲ್ಯಾಂಗ್ವೇಜಲ್ಲಿ ಈ ಥರ ಬರೀತಾರ ಇಂಗ್ಲೀಷಲ್ಲಿ. PURಗೆ PUER ಬರೆದ್ಬಿಟ್ಟಿದ್ದಾರೆ. ಮತ್ತು ಇದು ಯಾವುದೋ ಕಾಳಲ್ಲಿ ಮಾಡಿರೋವಂಥ ಟೀ. ಇದು ಲೆಮನ್ ಟೀ. ಲೆಮನ್ ಅಲ್ಲ ಇದು, ಅದು ಫ್ರೂಟ್ ಬರುತ್ತೆ, ಇದು ಹುಳಿಯಾಗಿ ಬರುತ್ತೆ. ಸೊ ಅದು ಮತ್ತು ನಿಂಬೆಹಣ್ಣು ಟೀ ಅಂತ ಅನಿಸುತ್ತೆ ಇದು. ಇದು ನೋಡ್ಬೋದು ಲೋಟಸ್ ರೂಟ್ನ ಟೀ. ಇದು ಲೋಟಸ್ ರೂಟ್ ಇದೆ ಇದರಲ್ಲಿ. ಇದು ಒಂದು ಫ್ಲವರ್ ಬರುತ್ತೆ ನೋಡಿ, ಫ್ಲವರ್ದು ಟೀ. ಏನು ಎಷ್ಟು ಥರ ಟೀ ಇದೆಯಪ್ಪ ಇಲ್ಲಿ. ಗ್ರೀನ್ ಟೀ ವಿತ್ ಬ್ರೌನ್ ರೈಸ್ ಅಂತೆ. ರೈಸ್ ಎಲ್ಲ ಹಾಕ್ತಾರೆ ಟೀಗೆ. ಏನೇನು ಟೀಗಳು ಬರ್ತಾವೋ ಏನೋ. ಇದು ಯಾವುದೋ ನಾರು ಬೆರಿನ್ ಟೀ. ಎಷ್ಟು ಥರ ಟೀ ಇದೆ, ಸಿಕ್ಕಾಪಟ್ಟೆ ಟೀ ಇದೆ. ಯಾವುದೋ ಲ್ಯಾಕ್ಟೋಫಿಟ್ ಅಂತ ಇದೆ. ಸುಮಾರು ಟೀಗಳಿದೆ. ಶುಂಠಿ ಟೀ. ಬಟ್ ಎಲ್ಲ 300 ಚಿಲ್ಲರೆ ಆ ಥರ ಇದೆ, ಚಿಕ್ಕ ಚಿಕ್ಕ ಬಾಕ್ಸು. ಎಷ್ಟು ಗ್ರಾಮ್ ಇದೆ ಇದರಲ್ಲಿ? ಟೀ ಎಷ್ಟು ಗ್ರಾಮ್ ಇದೆ? 14 ಗ್ರಾಮು, 14 ಗ್ರಾಮ್ ಇದೆ. ಟೋಟಲು 0.7, ಅಂದರೆ 1 ಗ್ರಾಮು ಬರೋದಿಲ್ಲ ಆ ಥರ 20 ಪ್ಯಾಕೆಟ್ ಕೊಟ್ಟಿರ್ತಾರೆ. ಸೊ ಟೋಟಲ್ 14 ಗ್ರಾಮ್ ಇದೆ. 14 ಗ್ರಾಮ್ಗೆ 300 ರೂಪಾಯಿ. ಯಾರ್ಯಾರು ಅಡಿಕ್ಷನ್ ಇರ್ತಾರೋ ಅವ್ರಿಗೆಲ್ಲ ಟೀ ಅಡಿಕ್ಷನ್ನು. ಇದು ಯಾವುದೋ ಬನಾನಾ ಹಾಟ್ ಚಾಕೋ ಅಂತ, ಬಾಳೆಹಣ್ಣು ಚಾಕ್ಲೇಟು ಮಿಕ್ಸ್ ಮಾಡ್ಕೊಂಡು ತಿನ್ನೋ ಥರ. ಇದು ಮಾಚಾ ಹಾಟ್ ಚಾಕೋ ಅಂತ ಇದೆ. ಸಿಕ್ಕಾಪಟ್ಟೆ ಕುಡಿದ್ದಾರೆ. ವೆರೈಟಿ ಟೀ, ಕಾಫಿ, 0 ಶುಗರ್ ಅಂತೆ. ಇದೆಲ್ಲ ಸಖತ್ ಎಕ್ಸ್ಪೆನ್ಸಿವ್ ಇದೆ. ಈ ಯಾವುದು ಮ್ಯಾಕ್ಸಿಮನ ಇರೋದು ಈ ಬ್ರ್ಯಾಂಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಇದು ನೋಡಿ, ಇದು ಈ ಬಾಟ್ಲಿಗೆ 1,500 ಈ ಬಾಟ್ಲು. ಕಾಫಿ ಪ್ರಾಬಬ್ಲಿ ಇದು. ಕೆಲಾಗ್ಸ್ ಇಟ್ಟಿದ್ದಾರೆ. ನಾನಂತೂ ಇದನ್ನು 1-2 ಸಲ ಹಾಗೆ ತಿಂದಿದ್ದೀನಿ. ಹಾಲ್ಗೆ ಹಾಕ್ಕೊಂಡು ತಿಂದಿಲ್ಲ, ಟೇಸ್ಟ್ ಮಾಡಿದ್ದೀನಿ. ಬಟ್ ಇಲ್ಲೂ ಕೂಡ ಕೆಲಾಗ್ಸ್ ಇದೆ. ಸ್ಮಾಲ್ ಬಾಕ್ಸು ಏನೇನೋ ಇಟ್ಟಿದ್ದಾರೆ ಶಾರ್ಟ್ ಟರ್ಮ್ಗೆ ಅರ್ಜೆಂಟಾಗಿ. ಸೀವೀಡ್. ನನ್ನ ಮುಂಚೆ ವಿಡಿಯೋದಲ್ಲಿ ನೋಡಿರ್ತೀರ, ಶಾರ್ಟ್ ವಿಡಿಯೋದಲ್ಲಿ ನಾನು ಸೀವೀಡ್ ಬಗ್ಗೆ ಮಾಡಿದ್ದೆ. ಅಂದರೆ ಪಾಚಿ ಇದು ಪಾಚಿ ಮತ್ತು ಎಳ್ಳು ಹಾಕ್ಬಿಟ್ಟು ಪೌಡ್ರ್ ಮಾಡಿರ್ತಾರೆ. ಅದಕ್ಕೆ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದು.
ಇಲ್ಲಿ ಪ್ಯೂರ್ ಪಾಚಿ ಇದೆ. ಚೈನಾದಲ್ಲೂ ಸಿಗುತ್ತೆ, ಬಟ್ ಏನಂದರೆ ಇದು ಇಂಪೋರ್ಟ್ ಮಾಡ್ಕೊಂಡಿರ್ತಾರೆ ಕೊರಿಯಾದಿಂದ. ಸೊ ಕೊರಿಯಾದ ಪಾಚಿಗಳಿವೆಲ್ಲ, ಎಲ್ಲ ಫುಲ್ ಕೊರಿಯಾದ ಪಾಚಿ. ಕೊರಿಯಾದಿಂದ ತರಿಸಿರ್ತಾರೆ ಅಂತ ರೈಟ್ ಜಾಸ್ತಿ. ಚೈನಾ ಪಾಚಿ ಆದರೆ ರೈಟ್ ಕಡಿಮೆ, ಕೊರಿಯಾ ಪಾಚಿ ಆದರೆ ರೈಟ್ ಜಾಸ್ತಿ. ಚೈನಾದಲ್ಲಿ ಅಂತಲ್ಲ, ಇಂಡಿಯಾಕ್ಕೆ ಬಂದರೂ ಇದು ರೈಟ್ ಜಾಸ್ತಿನೇ. ಏನೋ ಡಿಸ್ಕೌಂಟ್ ಇಟ್ಟಿದ್ದಾರೆ 10 RMBಗೆ. 14.5 RMBದು 10 RMBಗೆ ಇಟ್ಟಿದ್ದಾರೆ. ಮೋಸ್ಟ್ಲಿ ಹಳೇದಾಗ್ತಾ ಇರುತ್ತೆ ಅನಿಸುತ್ತೆ ಸ್ಟಾಕ್, ಅದಕ್ಕೆ. ನೋಡಿ ಹೆಂಗೆ ತಿಂತಾರೆ ಪಾಚಿನ, ಬೌಲ್ಗೆ ಹಾಕ್ಕೊಂಡು ಪಾಚಿನ. ನಾನು ಒಂದ್ಸಲ ಟೇಸ್ಟ್ ಮಾಡಿದ್ದೀನಿ, ನನಗೆ ಇಷ್ಟ ಆಗಲಿಲ್ಲ. ಪಾಚಿ ಅಂದರೆ ಇದೆಲ್ಲ ಮೋರಿಲಿ ಬೆಳೆಯೋ ಪಾಚಿಗಳಲ್ಲ, ಒಂದು ಸಪ್ರೇಟ್ ಸಮುದ್ರದಲ್ಲಿ ಸಿಗೋವಂಥ ಪಾಚಿಗಳಿದು, ಮೋರಿಲಿ ಸಿಗೋ ಪಾಚಿಗಳಲ್ಲ. ಮತ್ತು ಇಲ್ಲೆಲ್ಲ ಚಿಪ್ಸ್ ಇದೆ, ಕೊರಿಯಾ ಚಿಪ್ಸು, ಕಾರ್ನ್ದು ಏನೋ ಚಿಪ್ಸ್ಗಳಿದಾವೆ ಇಲ್ಲಿ. ಕಾರ್ನ್ ಚಿಪ್ಸು, ಎಷ್ಟು ವೆರೈಟಿ ಆಫ್ ಚಿಪ್ಸ್ಗಳು ಬಂದುಬಿಡ್ತು ಅಂದರೆ ಇವಾಗ ಸಖತ್ ವೆರೈಟಿ ಆಫ್ ಚಿಪ್ಸ್ ಬಂದುಬಿಡ್ತು. ಇದೇನೋ ಡಾರಿಟಾಸ್ದು ಯಾವುದೋ ಮೀಟ್ ಹಾಕ್ತಾರೆ ಇದಕ್ಕೆ ಅಂತ ನಾನು ನೋಡಿದ್ದೆ ರೀಸೆಂಟಾಗಿ, ಬಟ್ ಎಷ್ಟು ನಿಜ ಸುಳ್ಳ ಗೊತ್ತಿಲ್ಲ. ನಮ್ಗೆ ಜಾಸ್ತಿ ಇಷ್ಟ ಆಗೋದಂದರೆ ಇಲ್ಲಿ ಆನಿಯನ್ ರಿಂಗ್ಸು, ಚೈನಾದು. ಇದು ಕೊರಿಯಾದ ಆನಿಯನ್ ರಿಂಗ್ಸು, ಇದನ್ನು ಟ್ರೈ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಇದನ್ನೇನಂತಾರೆ, ಶ್ರಿಂಪು ಅಥವಾ ಲಾಬ್ಸ್ಟರ್ ಇರಬೇಕು, ಇದರಲ್ಲಿ ಮಾಡಿರೋವಂಥ ಚಿಪ್ಸ್ ಇದು, ಈ ಫ್ಲೇವರಲ್ಲಿ ಮಾಡಿರೋ ಚಿಪ್ಸು. ಆಟ ಸಾಮಾನೆಲ್ಲ ಅಂಡಿದ್ದು ಆಯಿತು. ಈಗ ನಮ್ಮ ಪಾಪು ಐಸ್ ಕ್ರೀಮ್ನ ಎತ್ಕೋತಾ ಇದ್ದಾನೆ. ಫ್ರಿಜ್ ಮುರಿದಾಕ್ಬಿಡ್ತೀಯಲ್ಲಪ್ಪ. ಚೈನಾದಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಲೋ ಇಲ್ಲ. ಸೊ ಈ ಥರ ಜನಗಳ ಸಹಾಯನ ಅವ್ರು ತಗೋತಾರೆ. ವೀಕೆಂಡಲ್ಲಿ ಇವ್ರಿಗೆ ಕೆಲಸ ಜಾಸ್ತಿನೇ ಅಂತಲೇ ಹೇಳ್ಬೋದು. ಇವ್ರದ್ದು ಸಪ್ರೇಟ್ ಆ್ಯಪ್ ಬರುತ್ತೆ. ಸೊ ಯಾರು ಕುಡಿದ್ಬಿಟ್ಟಿರ್ತಾರೋ ಆ್ಯಪಲ್ಲಿ ಇವ್ರಿಗೆ ರಿಕ್ವೆಸ್ಟ್ ಕಳಿಸ್ತಾರೆ. ಸೊ ಇವರು ಆ ಜಾಗಕ್ಕೆ ಹೋಗಿ ಈ ಚಿಕ್ಕ ಗಾಡಿನ ಅವ್ರ ಕಾರ್ ಡಿಕ್ಕಿಗೆ ಹಾಕಿ ಮನೆಗೆ ಕರ್ಕೊಂಡೋಗಿ ಬಿಟ್ಟು ಇವ್ರ ಗಾಡಿ ತೊಗೊಂಡು ವಾಪಸ್ ಮನೆಗೆ ಹೋಗ್ತಾರೆ. ಚೈನಾದಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ಗಂತೂ ಸಖತ್ತು ಕಡಿವಾಣ ಆಗ್ತಾರೆ ಅಂತಲೇ ಹೇಳ್ಬೋದು. ಅವ್ರದ್ದು ಲೈಸೆನ್ಸ್ ಏನಿರುತ್ತೋ ಅದನ್ನು ಕ್ಯಾನ್ಸಲೇ ಮಾಡಿಬಿಡ್ತಾರೆ. ನಾವೇ ನೋಡಿದ್ದೀವಿ, ವಿತೌಟ್ ಲೈಸೆನ್ಸ್ ಇಲ್ಲದೆ ಎಷ್ಟೊಂದು ಜನ ಕಾರ್ ಓಡಿಸೋದೇ ಬಿಟ್ಬಿಟ್ಟಿದ್ದಾರೆ. ಇನ್ನು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಮೆಚ್ಚುಗೆ ಇರಲಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಅಪ್ಕಮಿಂಗ್ ಚೈನಾ ವಿಡಿಯೋಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.